ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಸೂಪರ್ ಸಖತ್ತಾಗಿದ್ದೀವಿ. ಹ್ಯಾಪಿ ಸಂಡೇ. ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಿಂದ. ನನ್ನ ತಂಗಿ ಇಡ್ಲಿ ಹಿಟ್ಟಿತ್ತು, ಅದನ್ನು ಪಡ್ಡು ಮಾಡ್ತಾ ಇದ್ದಾಳೆ. ನಾನು ಈರುಳ್ಳಿ ಕಟ್ ಮಾಡಿಕೊಡು ಅಂದರೆ ಕಟ್ ಮಾಡ್ಕೊಡ್ತಿದ್ದೀನಿ. ಹಾಕಿದ್ದೀನಲ್ಲ, ಹಾಕಿದೀಯಾ? ಕಾಣ್ತಾ ಇಲ್ಲ. ಕ್ಯಾರೆಟ್ ಇತ್ತು, ಕ್ಯಾರೆಟ್ ಎಲ್ಲ ಹಾಕಿದ್ರೆ ಮಸ್ತ್ ಇದೆ. ಪಡ್ಡುಗೆ ಕಾಯಿ ಚಟ್ನಿ. ಓ, ಅಡುಗೆ ಮನೆ ಯಾಕೆ ಹಿಂಗೆ ಹರಿಕೊಂಡಿದೀಯಾ? ಹಿಂಗೆ ಬಿಡು. ನೋಡಿ ಫ್ರೆಂಡ್ಸ್, ಹೆಂಗೆ ಅದ್ಲಿಸ್ತಾಳೆ ನನ್ನ ಅಕ್ಕ ಅಂತ ಮರ್ಯಾದೆನೇ ಕೊಡಲ್ಲ. ಕೃತಜ್ಞ ತಿಂಡಿ ತಿಂತಿದ್ದಾಳೆ. ಸ್ವಾಗತ ಅವ್ರಲ್ಲಿ ತಿಂಡಿ ತಿಂತವ್ರೆ. ಕೃತಜ್ಞ ಅದನ್ನ ಇದು ತೆಗ್ದಾಕ್ಬೇಕಾದ್ರೆ ಉರಿಯ ಕಡಿಮೆ ಮಾಡ್ಕೊ. ನೋಡಲ್ ಸೈಡ್ಗಾಗದೆ ಹೇಳ್ತೇಲ್ಲ. ನಡಿ ಮತ್ತೆ ಸ್ಲಿಪ್ಪರ್ ಹಾಕೋ. ಕಣ್ಣು ಹೊಡಿತದೆ ಕೂದಲು, ಅಲ್ಲಿ ಕೂದಲು ಬಿಟ್ಕೊಂಡು ಹಾಕೆ. ನಡಿ ನಡಿ, ಬಳೆ ಬೇಡವಾ? ನಾವು ಇವಾಗ ಒಬ್ಳಿಗೆ ಹೋಯ್ತಾ ಇದ್ದೀವಿ. ಕೃತು ಲೂಸ್ ಇರಬೇಕು ಅಂತ ಅಳ್ತಾವಳೆ. ಬೇಡ ಕೃತು, ಹೇಳ್ತೀವಿ ನಿಮಗೆ. ಸಮಾಧಾನಾಗಿರು ಒಂದು ಸ್ವಲ್ಪ. ಊದ್ಕೋತಾಯ್ತಾ ಮೊಟ್ಟೆ ಕೊಡಿ. ಹೆಂಗೆ ಎಲ್ಲೂ ಹೋಗಿ ನಾಳೆ ಬರೋದಾ? ನಾವು ಇಲ್ಲಿ ಇವಾಗ ಮಲ್ರಾಜಪಟ್ಟಣದಲ್ಲಿದ್ದೀವಿ. ಗಂಗೂರು ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇರಬೇಕೇನೋ. ಇಲ್ಲಿ ಬೇಕ್ರಿಲಿ ಸ್ವೀಟ್ಸ್ ತಗೊಳ್ಳೋಣ ಅಂತ ಹೇಳಿ ತಗೋತಾ ಇದ್ದೀವಿ. ಸ್ವೀಟ್ಸ್ ಅಲ್ಲ, ಕೇಕ್ ತಗೋತಾ ಇದ್ದೀವಿ. ಇಬ್ಬರು ಮ್ಯಾಚಿಂಗ್ ಹಾಕೋರೆ, ಗಂಡ ಹೆಂಡ್ತಿ ಇಬ್ಬರು. ಸುಮಕ್ಕ ಅವ್ರ ಮನೆಗೆ ಬಂದು ನಮ್ಮ ಅತ್ತೆ ಮನೆಗೆ. ನೋಡಿ, ನಮ್ಮ ಅತ್ತೆ ಇಲ್ಲ ಅವರೇ. ಸುಮಕ್ಕ ಇಲ್ಲ ಐತೆ. ಹಾಯ್ ಮಾಡು ಸನಿಕಾ. ಸಾನು ಇಲ್ಲ ಅವಳೆ, ಹಾರಸ್ ತಿಂತಾಳೆ. ಸುಮಕ್ಕ ಅವ್ರ ಮನೆ ಟೀ ಕಾಫಿ ಕುಡ್ದು ಅವರು ಅಡುಗೆ ಮಾಡ್ತಾವ್ರೆ. ಅಲ್ಲಿಂದ ಈಗ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಮ್ಮ ಮಾವನ ಮನೆ, ನಮ್ಮ ದೊಡ್ಡಮ್ಮನ ಮನೆ ಎಲ್ಲ ಒಂದೇ ಊರು. ಇವಾಗ ನಮ್ಮ ದೊಡ್ಡಪ್ಪ ಬಂದೈತೆ ಅಲ್ಲಿ. ನಮ್ಮ ದೊಡ್ಡಪ್ಪನ ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರ. ಬನ್ನಿ, ನಮ್ಮ ದೊಡ್ಡಮ್ಮನೂ ಇಲ್ಲೇ ಐತೆ. ನಮ್ಮ ಜೈ ದೊಡ್ಡಮ್ಮನ ಊರು ಇದೆಯಾ, ನಮ್ಮ ಸರಜ್ ದೊಡ್ಡಮ್ಮ ಅವ್ರ ಊರು ಇದೆಯಾ, ನಮ್ಮ ಸೋದ್ರ ಮಾವ ಸೋದರತ್ತೆ ಊರು ಇದೆ. ಒಂದೇ ಊರಲ್ಲಿ 3 ಜನ ಅವರೇ. ಅಮ್ಮ ಫ್ರೆಂಡ್ಸ್, ದೊಡ್ಡಮ್ಮ ಹಾಯ್ ಮಾಡು. ಇಲ್ಲಿ ನೋಡಿ, ಅವ್ರ ಗಂಡನೂರಿಗೆ ಬಂದ್ಬಿಟ್ಟು ಹೆಂಗೈತೆ. ನಮ್ಮ ದೊಡ್ಡಮ್ಮ ಅವ್ರ ಮನೆಯೂ ಇಲ್ಲಿತ್ತು ಫ್ರೆಂಡ್ಸ್, ಆದರೆ ಇವಾಗಿಲ್ಲ. ಹಾಗಿತ್ತು ನಮ್ಮ ದೊಡ್ಡಮ್ಮನ ಮನೆ ಅಂತ ಎಲ್ಲ ವೀಡಿಯೋ ಮಾಡ್ಬೋದಾಗಿತ್ತು. ನಮ್ಮ ಜೈ ದೊಡ್ಡಮ್ಮನ ಮನೆ. ಈಗ ನಮ್ಮ ಸರೋಜ್ ದೊಡ್ಡಮ್ಮ ಮನೆ ಅಂದರೆ ನಮ್ಮ ಫಸ್ಟ್ನೇ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇವರು 2ನೇ ದೊಡ್ಡಮ್ಮ. ಸಾನು ಅವ್ರ ಮನೆ ಗೊತ್ತಲ್ಲ, ನಮ್ಮ ಅತ್ತೆ ಮನೆ. ಭೂಮಿಕಾ ಹಾಯ್ ಮಾಡು. ಹಾಯ್ ಮಾಡು ಪಾಪ. ಹಾಯ್ ಹಾಯ್ ಹಾಯ್. ಫ್ರೆಂಡ್ಸ್, ಈಗ ನಮ್ಮ ದೊಡ್ಡಮ್ಮ ಅವ್ರ ಮನೆ ಮಾತಾಡಿಕೊಂಡು ಇವಾಗ ಸ್ವಾಗತ ಅವ್ರಿಗೆ ರಿಲೇಷನ್ ಇದ್ದಾರಂತೆ. ನಮ್ಮ ಜೈ ದೊಡ್ಡಮ್ಮ ಅವ್ರ ಹಳೆ ಮನೆ ಇದ್ದವು. ಇಲ್ಲಿ ಎಲ್ಲರಿಗೂ ರಿಲೇಷನು. ನಮ್ಮ ದೊಡ್ಡಮ್ಮ ಅವ್ರಿಗೂ ರಿಲೇಷನು. ನಮ್ಮ ದೊಡ್ಡಮ್ಮ ಅವರ ಬಾವನ ಮನೆಯ, ಅಂದರೆ ನಮ್ಮ ದೊಡ್ಡಪ್ಪ ಇದ್ದಾರಲ್ಲ, ಅವರ ಅಣ್ಣನ ಮನೆ. ಅವರು ನಮ್ಮ ಸ್ವಾಗತ ಅವ್ರಿಗೆ ಅವ್ರ ಅಜ್ಜಿ ಕಡೆಯಿಂದ ಏನೋ ಸಂಬಂಧ ಆಗಬೇಕಂತೆ. ಅವರು ಫೋನ್ ಮಾಡಿದ್ರಿ ಸ್ವಾಗತ ಅವ್ರಿಗೆ. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಯಿಂದ ಸಾನು ಇದ್ದಾಳಲ್ಲ, ಅವರ ದೊಡ್ಡಮ್ಮನ ಮನೆಗೆ ಹೋಗಬೇಕು, ರೇಖಕ್ಕ ಅವ್ರ ಮನೆಗೆ. ಅಲ್ಲೋಗಿ ಅಲ್ಲಿ ಮಾತಾಡ್ಕೊಂಡು ಬಂದಮೇಲೆ ಮತ್ತೆಯ ನಮ್ಮ ಅತ್ತೆ ಶಾಂತತೆ ಇದ್ದಾರಲ್ಲ, ಸಾನು ಅವ್ರ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಊರಿಗೆ ಹೊರಡಬೇಕು. ಇಷ್ಟು ಇವತ್ತಿನ ಕತೆ. ಬನ್ನಿ ಇವಾಗ ಹೋಗೋಣ. ಬಾ ದೊಡ್ಡಮ್ಮ. ಮಲ್ಲಿಗೆ ಹೂ ನೋಡಿ ಗೈಸ್, ನಮ್ಮ ದೊಡ್ಡಮ್ಮ ಅವರ ಬಾವನ ಮನೆ. ಈಗ ಸ್ವಾಗತ ಅವ್ರಿಗೆ ರಿಲೇಷನ್ ಎಲ್ಲ ಒಂದೇ ಕಡೆ ಸುತ್ತಾಕೊಂಡಿದ್ದೀವಿ. ಹಂಗೆ ಹಿಂಗೆ ಆಡ್ಕೊಂಡತ್ತಾಗಿ ಎಲ್ಲ ಸಂಬಂಧಿಕರೇ. ಇವಾಗ ಇಲ್ಲೂ ಮಾತಾಡೋ ಅರಿಶಿನ ಕುಂಕುಮ ಏನೋ ಕೊಡ್ತಾವ್ರೆ ಚಾಂದಿಗೆ. ಇಲ್ಲಿಂದ ಇವಾಗ ಇನ್ನೊಬ್ರು ಮನೆಗೆ ಹೋಗೋಣ ಬನ್ನಿ. ರೇಖಕ್ಕ ಅವ್ರ ಮನೆಗೆ ಬಂದು ಹೇಳಿದ್ನಲ್ಲ, ಸಾನು ಅವರ ದೊಡ್ಡಮ್ಮನ ಮನೆಗೆ ಬಂದು. ಬನ್ನಿ ಒಳಗಡೆ ಯಾರು ನೋಡೋಣ. ಫೋನು ಗೀನು ಏನೂ ಮಾಡಲಿಲ್ಲ, ಡೈರೆಕ್ಟ್ ಬಂದಿದ್ದೀವಿ. ಬಂದ ಕನಕ ನೀನು ಫೋನ್ ಮಾಡಿಲ್ಲ ಅಂದರೂ ಬಂದಿದ್ದೀವಿ ನಾವೇ. ಎಲ್ಲದೆ
ಮನೆಗೆ ಬಂದು ಅಕ್ಕನ ಜ್ಯೂಸ್ ಇಡ್ತೈತೆ ಬೇಡ ಬೇಡ ಅಂದರೆ ಇಲ್ಲಿ ನೋಡಿ ತಾಯಿ ಮಗುನ ಬೆಕ್ಕು ನೋಡ್ಬಿಟ್ಟೆ ಬಂದೆ ನಾನು, ಇಲ್ಲಾಂದ್ರೆ ಇಲ್ಲಿಗೆ ಬರ್ತಾ ಇರಲಿಲ್ಲ. ಜೋಳ ಕಟ್ ಮಾಡೋ ಮಿಷಿನ್ ನೋಡಿ, ಇದೆಲ್ಲ ಹಿಂದೆ ಕೊಟ್ಟಿಗೆ ಐತೆ. ಹೆಂಗೈತೆ ನೋಡಿ ಮರಿ ಕೃತಜ್ಞ. ಇಲ್ಲಿ ನೋಡಿಲಿ ಬೆಕ್ಕು ಅಮ್ಮ ಪಾಪು ಎರಡುವೆ. ಅಲ್ಲಿ ಆಚೆಗೆ ಹೋಗಿ ನಡ್ರಿ. ಪುನಃ ಇದು ಮಾಡೋಕೆ ಹೋದ್ರೆ ಪರಿಚುತ್ತದೆ. ಮಾತಾಡ್ಸು ನೋಡೋಣ. ಪಾಪಿ ಅಂತಾರ ಪಾಪು. ನಡ್ರಿ ಅಲ್ಲಿ ಆಚೆಗೆ ನಡೀರಿ ನಿಧಾನ. ಓ ಈ ಮನೆನ ನಮ್ಮ ಮಾವ ಅವರೇ ಕಟ್ಟಿರೋದು ನೋಡಿ, ಏನು ಸಕ್ಕತ್ತಾಗೈತೆ. RCC ಮನೆ, ಹೊಸ ಮನೆ. ಚಾಂದನು ಸ್ವಾಗತ್ ಅವರು ಮನೆ ನೋಡ್ತಾವ್ರೆ, ರೇಖಕ್ಕ ಅವ್ರ ಮನೆನ. ಅಲ್ಲೇನೋ ವೀಡಿಯೋನ ಕಣೆ ಫೋಟೋನ ತಗೋತಾವ್ರೆ. ನಾನೇನು ಮಾಡ್ತಾಯಿದ್ದೀನಿ ತಾಯಿ ನಿಂಗೆ ಸಾಕಾ? ಹೋಗಿದ್ದಲ್ ಚಿನ್ನ? ಹಾಂ ಹಿಡ್ಕೊಂಡೆ ಇಟ್ಟೆ. ಏನೀಗ ನೀನಿಲ್ಲೇ ಇರು, ರೇಖಮ್ಮ ಅವ್ರ ಮನೆ ಇರು ನೀನು. ಚಿನ್ನಮ್ಮ ಹಾಂ ಏನು ಮಾಡಕ್ಕೆ ಅವಳು? ಸುಮ್ಮನಿರು ಚಿನ್ನಮ್ಮ. ಇಲ್ಲ ಮಗ ಅವಳಂಗೆ ಅಂದಿಲ್ಲ, ನಮ್ಮ ಪಾಪಂಗೆ ಅನ್ನಲ್ಲ. ಅರಿಶಿನ ಕುಂಕುಮ ಕೊಡ್ತೈತೆ ರೇಖಕ್ಕ. ಚಾಂದುಗೂ ಸ್ವಾಗತ ಅವ್ರಿಗೂ. ಏನ ಅವಳು ಭಾಳ ಇಂಟ್ರೆಸ್ಟ್. ಓ ಯಾಕೆ ವಿಡಿಯೋ ಮಾಡ್ಕೊಂಡ್ರೆ ಏನು ತಪ್ಪು? ಹಂಗೇನಿಲ್ಲ. ಓ ಎಲ್ಲೋದ್ರೂ ಆಲ್ಮೋಸ್ಟ್ ಮಾಡ್ಕೋತೀನಿ. ಆಯ್ತು ಆಯ್ತು ಉಯ್ ಬಾ ಬಾ ಬಾರೇ. ನಾಚ್ಕೋತಾಳೆ ಕನಕ ಅವಳಿಗೊಂಥರ. ಬಾಯಿಗೆ ಹೋಗೋಣ, ಬಾಯಿ ಮಾಡ್ಬಿಟ್ಟು ಹಾಕಲ್ಲ ಅಂತಾರೆ, ಬತ್ತೀನಿ ಅಂತಾರೆ. ಯಾಕೆ ಯಾರು ಬಿದ್ದಿದ್ದೀಗ? ಚಿನ್ನಮ್ಮ ಯಾಕೆ? ಹುಷಾರಾಗಿ ನಡಿಯ, ಕೈ ಹಿಡ್ಕೊಂಡು. ಅಕ್ಕ ಬತ್ತೀನಿ ಕನಕ. ಫ್ರೀ ಮಾಡ್ಕೊಂಡು ಬನ್ನಿ. ನೀವು ಬರಬೇಡಿ, ನಾವು ಬತ್ತೀವಿ. ಬತ್ತೀವಿ ಕನಕ. ಯಾಕೆ ಬತ್ತಿತ್ತಿಲ್ಲ? ಮದುವೆ ಆದ್ಮೇಲೆ ಕಳಿಸಿದ್ರು. ಸುಮ್ಮನಿರು. ನಾನೆನ್ನೆ ನಿಮ್ಗೋಸ್ಕರ ರೊಟ್ಟಿಗೆ ವೇಟ್ ಮಾಡ್ಕೊಂಡು ಬಂದ್ಮೇಲೆ ಬಂದಿನಿ ಒಳ್ಳೆ ಫಿಗರ್ ಅಂತ ಆಗ್ತಾರೆ. ಅಯ್ಯೋ ಮುದ್ದೆ ತಿಂತೀಯಾ? ಕೃತಜ್ಞ ಮುದ್ದೆ. ಮುದ್ದೆ ಬಿರಿಯಾನಿ ಇಲ್ವಂತೆ ಚಿನ್ನ. ಮುದ್ದೆ ಮಾತ್ರ ತಿನ್ಬೇಕು, ಅನ್ನ ಮಾಡಿಲ್ವಂತವ್ರು. ಮಾಡಿಲ್ಲ. ಎಲ್ಲಿ ಮಾಡವ್ರೆ? ಮಾಡಿಲ್ಲ ಕತ್ತವ್ರು. ಮಾಡಿಲ್ಲ ಮಾಡಿದ್ರೆ ಮಾಡಿಲ್ಲ. ನಂಗೂ 2 ಪೀಸ್ ಮೂಳೆ ತರ್ದ ಒಂದು 2 ನಾವೀಗ ಊಟ ಮುಗಿಸಿ ಎಂಥದ್ದು ಎಲ್ಲಡಿಕೆ ಹಾಕೋತಾ ಇದ್ದೀವಿ. ಎಷ್ಟು ಹಾಕಬೇಕು ಗೊತ್ತಿಲ್ಲ ನನಗೆ. ಯಾರಿಗೆ ಸುಟ್ಟೋಗ್ಬಿಡ್ತದೆ ಅಂತ ಭಯ. ಯಾರಿಗೆ ಸುಟ್ಟೋಗ್ಬಿಟ್ರೆ ಆಮೇಲೆ ಎಲ್ಲರೂ ಮಟನ್ ಚಿಕನ್ ಊಟ ಮುಗಿಸಿ ಎಲ್ಲಡಿಕೆ ಹಾಕೋತಾ ಇದ್ದೀವಿ. ಅಮ್ಮ ಪರಿಸ್ಥಿತಿ ಅದು 2 ಮಕ್ಕಳನ್ನ ಅವ್ರ ಫೋಟೋ ನೋಡ್ಬಿಟ್ರ ಮಗ ನೀನು ಕಣ್ಣೀರು ಬಿಟ್ಬಿಟ್ಟೆ. ಏನು ಹೆಂಗಿಲ್ಲ ಗೊತ್ತಾ? ತಡ್ರ ಕುತ್ಕೊಳ್ಳು. ಒಂದೊಂದು ಕೈ ಕಾಲು ಅಮ್ಮ ನೋಡಕ್ಕೆ ಹಾಕಿರ್ತ ತಲೆ ಜೇಕ ಕಟ್ ಮಾಡಿಸಿದ್ದೆ. ಅದು ನೋಡ್ಬಿಟ್ರೆ ನೀನು ಏನಂತ ಚಿಕ್ಕ ಮಗಿನಲ್ಲಿ ಅವಳ ಆಗ ನಮ್ದು ಕೆಂಪಾಗಿರತ್ತಾನೆ. ನಾನು ಅಕ್ಕ ಕೆಂಪಾಗಿರ ಒಂದು ಕೋಟಿ ಮಡಗಿದ್ದೀನಿ ಬೇಕಾ? ಏನದು ಏನು ಕೆಲಸ ಮತ್ತೆ ಅದು ಸಲ ನೋಡ್ಬೇಕು ಕೊಡಿಸ್ಕೊಂಡು ಅಪ್ಪ ಮಗಳದೆಲ್ಲ ಸೀನು. ನಾನೇನಂದ್ರೆ ಮರ್ತ್ಬಿಟ್ಟಿದ್ದೀನಿ. ಸಣ್ಣ ನೋಡು ನಮ್ಮ ಪಾಪು ಅವ್ರ ಅಪ್ಪ ನೆನೆಸ್ಕೊಂಡು ಹೆಂಗ್ ರೋಲ್ ಮಾಡ್ತಾವಳೆ. ಇವ್ಳು ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟವಳೆ. ನಾನು ಮಾಡಿಲ್ವಾ? ಮಾಡ್ಬೇಕು ನಾಳೆ.
ಎಲ್ಲಿಗೆ ಹಾಕ್ತಿದ್ರಿ ಅರ್ಕ್ಲ ಗುಡ್ಗೆ ನೀನು ಮದ್ವೆ ಆಗು ನಿಂಗೂ ಹಂಗೆ ಎಲ್ಲ ಕೊಟ್ಟು ಕಳಿಸ್ತಾರೆ ಮತ್ತೆ ನಂಗೂ ಕೊಡ್ತೀಯವ ಆದ್ರೆ ನಿಂಗೆ ಕೊಡ್ತಾರೆ ಸುಮ್ಮನೆ ಎಲ್ಲಡಿಕೆ ಕೊಡ್ತಾರೆ ನಿಂಗೆ ಕೊಟ್ಟಿರ್ತಿಲ್ವಾ ಅದೇ ಹೇಳ್ಬೇಕು, ಯಾರೋ ಕರೀತಾರೆ, ಹಚ್ಕೊಂಡ್ರೆ ಊಟ. ಆಮೇಲೆ ಯಾರು ಕರೆಯಕಲ್ಲ ಇದೊಂದು ಸೀಸನ್ ಯಾರೋ ಕರೀತಾರೆ, ಹಚ್ಕೊಂಡ್ರೆ ಊಟ ಮಾಡು, ಎಲ್ಲಿ ಕರೀತಾರೆ ಅಲ್ಲಿ ಎಲ್ಲವೂ ಮಿಸ್ ಮಾಡ್ಬೇಡ ಅಂತ ಹೇಳಿದೀವಿ. ಹೇಳ್ಬೇಕಾದ್ರೆ ಸೀರಿಯಸ್ ಯಾಕಂದ್ರೆ ನೋಡ ಅಕ್ಕ ತಂಗಿರು ಒಂದೇ ತರ ಹೇಳ್ತಿರಲ್ಲ. ಆಮೇಲೆ ನಾವೇ ಹೇಳ್ತೀವಿ ಯಾರು ಕರೆಯೋರು ನಿಮ್ಗೆ ಕರಿತಿರಲ್ಲ ನೀವು ಹಬ್ಬ ಮಾಡಿದಾಗ ಹಬ್ಬಕ್ಕೆ ಬನ್ನಿ ಅಂತವ. ನಂಗೇನ್ ಗೊತ್ತಿಲ್ಲ ಎಡ್ಡೆ ನಾನು ನತ್ತಿಗೆ ಹಾಕಿ ಹಿಂದಕ್ಕೆ ಸಾನು ಹೊಡೋಯ್ತೋಡಿ ಇವ್ರ ಮೇಲೆ ಎಣ್ಣೆ ಹಾಕ್ತಾರೆ ಅರೆ ಹಿಂಗೆ ಎಣ್ಣೆ ಹಾಕ್ಬೇಕಾ? ಸಾನಿಗೆ ಹಾಕ್ಬೇಕು. ಯಾಕೆ ಎಣ್ಣೆ ಹಾಕೋದು? ಯಾಕೆ ಮನೇಲಿ ಎಣ್ಣೆ ಹಾಕಿದ್ರೆ ಮನೆ ತಂದಿರ್ತದೆ. ಓ ಮನೆ ತಣ್ಣಗಿರ್ತದೆ ಅಂತ ನನ್ಗಲ್ಲ ನಿನ್ಗೆ ಹಾಕಿ ಕಳಿಸ್ಬೇಕೀಗ. ನನಗೆ ಯಾಕೆ ಹಾಕ್ತಿದ್ರಿ? ಎಣ್ಣೆ ಹಾಕ್ತವ್ರೆ ನಾಳೆ ಸ್ನಾನ ಮಾಡ್ಬೇಕು ಅಂತೆ. ತಣ್ಣಗಿದ್ರೆ ಮನೆ ತಣ್ಣಗಿದ್ದಂಗೆ. ಇವಳಿಗೋಸಿ ಹಾಕಿ ಎಣ್ಣೆ. ಓ ಮೇಲೆ ಮಡ್ಲಕ್ಕಿ ಹುಯ್ತಿದ್ದೀರಾ? ಮಡ್ಲಕ್ಕಿ ಹುಯ್ತವ್ರೆ ಗೈಸ್. ಯಾಕೆ ನಗಾಡ್ತೀಯಾ? ಹೆಂಗಾಡಲು ಗೊತ್ತಾ? ನನ್ನ ಮಗಳು ಮಡ್ಲಕ್ಕಿ ಹೋಯ್ತಾವಳೆ ನೋಡಿ. ಕೃತಜ್ಞ ಕಲ್ತ್ಕೊಂಡೋಳೆ ಕನಕ. ಅರಿಶಿನ ಹೆಂಗ್ ಮೆತ್ತದ್ಲು ಗೊತ್ತಾ ನನ್ನ ಮಗಳು. ಮಾಡು ಹೋಗೋಣ. ಮುದು ಸಾನು ಹಾಕೊಂಡ್ ಕೊಪ್ಪಿ ಕೊಟ್ಬಿಟ್ಟು ಬಾಯ್ ಮಾಡು ಬರ. ಚೆನ್ನಾಗಿದ್ದು ಅಕ್ಕ ಅದೇನೋ ಆಶೀರ್ವಾದ ಮಾಡ್ತಾರಲ್ಲ ಮಾಡಿ. ಶೀಘ್ರವೇ ಸಂತಾನ ಪ್ರಾಪ್ತಿರಸ್ತು. ಒಂದ್ ಗಂಡು ಮಗ ಅಲ್ಲಿ ಅಂತ. ಹೆಣ್ಣಿಲ್ವಾ ನನ್ ಮಗಳು? ಹಿರಿ ಮಗಳು ನನ್ ಮಗಳು ಅವಳೆ. ಒಂದ್ ಗಂಡು ಮಗ ಅಕ್ಕ ಸುಮ್ನಿರಕ್ಕ ನಿಂದಮ್ಮೆ. ನಮ್ಮ ಫ್ಯಾಮಿಲಿಗೆಲ್ಲ ಹೆಣ್ಣೆಯನ. ಇನ್ನೇನು ನಮ್ಮ ಅಮ್ಮಂಗೆ ಹೆಣ್ಣು ನನಗೆ ಹೆಣ್ಣು. ಅಕ್ಕ ನಂಗೂ ಗೊತ್ತು ಹೆಣ್ಮಕ್ಳು ಇಷ್ಟ. ಫಸ್ಟ್ ಒಂದ್ ಗಂಡಲ್ಲಿ ಆಮೇಲೆ ಇನ್ನೊಂದು ಹೆಣ್ಣು. ನನ್ನ ಮಗಳಿಲ್ವಾ ಹೆಣ್ಣಿನ ನನ್ನ ಮಗಳಿಲ್ವಾ? ಅಯ್ಯೋ ವಿಡಿಯೋದಲ್ಲಿ ಅಮ್ಮ ಅಂತಾರೆ ನೀವೇನ್ ಗಂಡು ಗಂಡು ಅಂತಿದ್ದಿಲ್ಲ ಹಂಗಾರೆ ಹೆಣ್ಮಕ್ಳು ನಿಮ್ಗೆ ಇಷ್ಟ ಇಲ್ವಾ ಅಂತ. ಹೆಣ್ಮಕ್ಳು ಇಷ್ಟ ಆದ್ರೂ ಒಂದು ಗಂಡಾಗ್ಬಿಡ್ಲಿ ಅಂತ. ದೊಡ್ಡರ ಆಶೀರ್ವಾದ ಇರಬೇಕು. ಯಾಕೆ ಮಾಡಿ ನಮ್ಮ ದೊಡ್ಡಪ್ಪಂಗ ಆಶೀರ್ವಾದ ತಗೋತವ್ರೆ ಗೈಸ್. ನಾನು ಇಲ್ಲಿ ಬಾಕ್ಲ ಹತ್ರ ಇದ್ದೀನಿ, ಅದಕ್ಕೆ ಇಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಗಂಡು ಮಗು ಬೇಕು ಅಂದರೆ ಕಮ್ಮಿಯಿಂದ ಅದಕ್ಕೂ ಏನು ಬೇರೆ ಥರ ಅನ್ಕೋಬೇಡಿ. ಹೆಣ್ಮಕ್ಳು ಆಲ್ರೆಡಿ ನಮ್ಗೆ ಇರೋದ್ರಿಂದ ಒಂದು ಗಂಡಾದಿ ಅಂತ. ಯಾಕಂದರೆ ನಮ್ಮ ಅಮ್ಮಂಗೂ ನಾವು ಇಬ್ಬರು ಹೆಣ್ಮಕ್ಳು, ನನಗೂ ಒಬ್ಬಳು ಮಗಳು. ಹಾಗಾಗಿ ನಮಗೆ ಒಂದು ಆಗ್ಬಿಟ್ರೆ ಆಮೇಲೆ ಇನ್ನೊಂದು ಅದಕ್ಕೆ ಹಂಗಂದೆ ಆಯ್ತಾ. ಯಾರು ಏನು ಅನ್ಕೋಬೇಡಿ. ಏನೇ ತಗ ಬರ್ತೀವಿ ಬರ್ತೀನಿ ನೋಡು ನೀನು ಅದು ನನ್ನ ಚೆನ್ನಾಗಿ ನೀನು ಪೇಸ್ಟ್ ಹಾಕ್ತೇವೆ ಸ್ವಲ್ಪ. ಹಾಂ ನಾನು ಮಾಡಿಸ್ಕೊಬಿಡಕ್ಕ ಮತ್ತೆ ಬರೋದಾ? ಬರ್ತೀವಿ ನೋಡ ಬರ್ತೀವಿ. ಅವ್ನು ಮಾಕ ಮುಚ್ಕತಾನ ನಿನ್ ತೋರ್ಸಕ್ಕಲ್ಲ ಬಿಡ. ಬಿಡಿ ಬಾಯ್ ಬಾಯ್. ನಾನೇ ಕಾಣ್ತಾ ಇದ್ದೀನಿ ಏನೋ ಗೊತ್ತಿಲ್ವಲ್ಲ. ಗೈಸ್ ನಮ್ಮ ಅಕ್ಕ ಹೂ ಕಳ್ತನ ಮಾಡ್ತಾಳೆ. ಕೆಳಗಡೆ ಮೇಲ್ಗಡೆ ಸೈಡ್ ಮುರ್ಕೊಳ್ಳಿ. ಇನ್ನೊಂಚೂರು ಮುರ್ಕೊಳ್ಳಿ. ಸಾಕು ಬರವ ಸಾಕು ಬನ್ನಿ. ಏನ್ ಕಿತ್ಕೋತಾರ ಭಾಷೆನ. ಈ ವಿಡಿಯೋ ಮಾಡ್ತಾ ಕಣೆ. ಹಾಕ TRP ಬರ್ತದೆ. ಬಾ ಸಾಕು ಬಾ ಬಾ. ಅವಳು ಹೋಯ್ತದೆ ಏನಂತ ಹೋಯ್ತಾಳೆ. ಸಾಕು ಬನ್ನಿ. ಎಲ್ಲ ಸಾಕು ಸಾಕು ಬನ್ನಿ. ಇವ್ರು ವಿಡಿಯೋ ಮಾಡೋಕ್ಕೋಸ್ಕರ ನಾನು ನೋಡಿ ರೋಡಲ್ಲಿ ನಿಂತ್ಕೊಂಡು ಹೂ ಕುಯ್ತಾ ಇದ್ದೀನಿ. ಗೈಸ್ ಯಾರಾದ್ರೂ ಬೈತಾರೆ ಅಂತ ಬೇರೆ ಭಯ ನಂಗೆ. ಹೆಂಗೆ ಹಿಡ್ಕೋತೀರಿ? ಮುಳ್ಳದೆ ಕಳ್ಸೋದು ಕುಡಿದಿ ಬೇಡಿ ಬಿಡಿ ಹಿಡ್ಕೋತೀನಿ ನಾನು. ಹೆಂಗ್ ಮುಳ್ಳು ಬರ್ತದಕ್ಕೆ? ಅದಕ್ಕೆ ಬ್ಯೂಟಿಫುಲ್ ಆಗಿರೋ ಹೂವಿಂದೆ ಹೋದ್ರೆ ಹಿಂಗೆ ಮುಳ್ಳಿರ್ತವೆ. ಆಮೇಲೆ ನೋಡಿ.
ಈ ಒಂದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋಕ್ಕೆ ನಾವು ಈಗ ಇಲ್ಲಿ ರಾಮೇಶ್ವರನ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಚಿಕನ್ ಮಟನ್ ತಿಂದಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇಲ್ಲ, ನಾವು ತುಂಬ ದೂರದಲ್ಲಿ ನಿಂತ್ಕೊಂಡು ರೀಲ್ಸ್ ಶೂಟ್ ಮಾಡೋಣ ಅಂತ ಹೇಳಿ ಬೈಕ್ನ ಇಲ್ಲಿ ಪಾರ್ಕ್ ಬ್ಯಾಗ್ ತಗೋ ಅಮ್ಮಂದ, ಬ್ಯಾಗ್ನೂ ಎಲ್ಲೂ ತಗೋ ಅಮ್ಮಂದ. ಸೊ ಬೈಕ್ನ ಇಲ್ಲಿ ನಿಲ್ಲಿಸಿ, ಸೊ ಅಲ್ಲಿ ರೋಡ್ ಫ್ರೀ ಇದೆ, ಅಲ್ಲಿ ಯಾರೂ ಇರಲ್ವಲ್ಲ, ಅಲ್ಲಿ ಹೋಗಿ ಒಂದು ರೀಲ್ಸ್ ಶೂಟ್ ಮಾಡೋಣ ಅಂತೇಳಿ. ಆಲ್ರೆಡಿ ಟೈಮ್ ಬಂದು 3:30 ಆಯಿತು. ನಾವು 4 ಗಂಟೆ ಅಷ್ಟರಲ್ಲಿ ಮನೇಲಿ ಇರಬೇಕು. ಯಾಕೆ ಬಂಗಾರ ಚಾಂದಿವಳಿಗೆ ಏನು ಮಾಡ್ತಾಳೆ ನಂಗೆ ಗೊತ್ತು, ಹೂ ಕೊಡ್ತಾಳೆ. ಹಿಡ್ಕೊ ವೀಡಿಯೋ ಮಾಡ್ಬೇಕಂತ ಅಡ್ಡ ಉದ್ದ ಮಾಡ್ಕೊ. ನಾವು ರೀಲ್ಸ್ ಶೂಟ್ ಮಾಡ್ತಾಯಿದ್ದೀವಿ, ಎಷ್ಟು ಕಷ್ಟಪಡ್ತಾಯಿದ್ದೀವಿ. ಆ ಹೂ ಬೇರೆ ಕತ್ಕೊಂಡ್ಬಂದು ಸ್ಟೈಲಾಗಿ ನಡ್ಕೊಬಾ. ನೋಡಿ ಇಲ್ಲಿ ಕ್ಯಾಮ್ರಾಮನ್ ಸ್ವಾಗತ್ ಅವರಿದ್ದಾರೆ. ನಾನು ನಿಮ್ಮನ್ನ ವಿಡಿಯೋದಲ್ಲಿ ತೋರ್ಸೋದಕ್ಕೆ ನಿಮ್ಗೆ ಏನಾದ್ರು ಮುಜುಗರನಾ? ಹಂಗಂದ್ರೆ ನಿಜ ಅನ್ಕೊಬಿಡ್ತಾರಪ್ಪ. ಅಲ್ಲಿ ಸ್ಲೋ ಆಗಿ ಹೋಗ್ಬೇಕು. ಓ ಹಂಗಲ್ಲ ನಾನು ಹೇಳಿದ್ದು, ಇಲ್ಲೇ ಕ್ಲೋಸ್ ಮಾಡ್ತೀನಿ. ನೀನು ಅಲ್ಲಿ ಸ್ಲೋ ಆಗಿ ನಡ್ಕೊಂಡು ಹೋಗು. ಇಲ್ಲಿಂದ ಒಂದು 2 ಹೆಜ್ಜೆ ನಡ್ಕೊಂಡು ಹೋಗೋ ಥರ, ಬರೀ ಹೂವಿಂದ ತಗೋಬೇಡಿ. ಅಲ್ಲಿ ಸ್ಲೋ ಆಗಿ ಹೋಗು ಹೂ ಹತ್ರ. ಓಕೆ ನಿಂತ್ಕೋ, ಸ್ಟಾಪ್. ಮುಂದೆ ಹೋಗಿ ಹಿಂದೆ ಬರಬೇಕು. ನೀನು ಯಾಕೆ ತಗೋತೀಯ? ಅಷ್ಟೇ, ಅದೊಂದು ಇದೊಂದು 2 ಒಂದೇ ಆಗಲ್ವಾ? ಬಿಡ್ತವೆ ಮಗಳು. ನಮ್ಮ ಕೃತದೊಂದು ರೀಲ್ಸ್ ಮಾಡ್ತೀವಿ ಆ ಥರ ಅಲ್ಲ ಪಂಗ್ರ? ನನಗೆ ಕಳಿಸಿದ್ಯಾ ನೀನು? ನಮ್ಗೆ ಗೊತ್ತದ, ಸುಮ್ಮನೆ ಎತ್ ಮಾಡು. ಕಳಿಸಿದ್ಯಾನೆ, ಕಳಿಸಿದ್ರೆ ಹೇಳೆ. ಮನ್ಸರ ಬೈಕೋತಾವಳೆ ನಿಮ್ಮನ್ನ. ಅವಳ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಯ್ತದೆ. ಯಾಕೆ ಚಿನ್ನಮ್ಮ ಗಾಳಿ ತಣ್ಣಗೆ ಬಿಸ್ತಾ ಇದೆ? ಯಾರಿಗೆ? ಯಾಕೆ ಚಿನ್ನಮ್ಮ? ಸೊಂಟ ಪಪ್ಪಿ ಕೊಡ್ತಾರ ಚಿಕ್ಕಪ್ಪಂಗೆ? ಬಡ್ಡಿದೆ. ಅಲ್ಲ ನಾನು ಏನೋ ಕೇಳ್ದೆ, ನೀವು ಆನ್ಸರೇ ಮಾಡ್ಲಿಲ್ವಲ್ಲ. ಇಲ್ಲ ಬೇಜಾರೇನಿಲ್ಲ, ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ. ಯಾವುದೋ ಕಮೆಂಟ್ ಬಂದದೆ ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ಎಲ್ಲ ಬೇಜಾರು ಮಾಡ್ಕೋತಾರ ಅಂತ. ವಟ ಅನ್ಬೇಡ. ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಜ್ಞಾನ ಇರಲಿ. ಅಯ್ಯೋ ನಾನು ಸ್ವಾಗತ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಒಂದು ರೀಲ್ಸ್ ಮಾಡೋಕ್ಕೆ. ಪಾಪ ಇನ್ಸ್ಟಾಗ್ರಾಮ್ ಇನ್ಫ್ಲೂಯರ್ಸರೆಲ್ಲ ಎಷ್ಟು ಕಷ್ಟಪಡ್ಬೋದು ಒಂದು ರೀಲ್ಸ್ ಮಾಡೋಕ್ಕೆ. ಇದು ಮೋಸ್ಟ್ಲಿ ನಂದೇ ಬೇಗ ಪೋಸ್ಟ್ ಆಗಿರುತ್ತಾ ಏನೋ ಗೊತ್ತಿಲ್ಲ. ಮುಗೀತಾ? ಮುಂಚೆ ನನ್ನ ಬ್ಲಾಗಲ್ಲೇ ಬರ್ತದೆ ಇದು ವಿಡಿಯೋ. ಕ್ಯಾಮ್ರಾ ಕ್ವಾಲಿಟಿ ಐಫೋನ್ ಇದ್ದಂಗೆ ಅದು ನಿಮ್ದು. ನಾನು ಮಾತಾಡೋದಲ್ಲ. ತಾಳು ಬಂಗಾರ, 1 ನಿಮಿಷ ವಿಡಿಯೋ ನೋಡ್ತಾ ಇಲ್ವಾ? ಅವಳು ಫುಲ್ ಬರೋ ಥರ. ಚೆನ್ನಾಗಿ ಬಂದೈತೆ. ಈಗ ನಿಮ್ಮಿಬ್ರದ್ದು ಮಾಡೋದಾ? ಮುಂದೆ ಹೋಗ್ತೀಯಾ? ಮುಂದೆ ಹೋಗಿ ಉಲ್ಟಾ ಹಿಡ್ಕೋಬೇಕಾ ಫೋನ್ನ? ಹಿಂಗೆ ಉಲ್ಟಾ ಉಲ್ಟಾ ಕೂತ್ಕೊಂಡೆ ಕೊಡಿ. ಕೂತ್ಕೊಂಡೆ ಕೊಡಿ. ನಾನು ತಗೊಳಕ್ ಬರ್ತೀನಿ ಅವಾಗ. ನೀನು ಮುಂದೆ ಹೋಗಿ ಹಿಂದೆ ಬರ್ತೀಯಾ ಹೂ ನೋಡ್ಬಿಟ್ಟು. ನೀನ್ ತಗೊಳಕ್ಕೆ ಅಂತ ಹೋಯ್ತಿರ್ತೀಯ, ಅಷ್ಟು ಸ್ವಾಗತ ಅವ್ರು ಬಂದು ನಿನ್ನ ಕೊಡ್ತಾರೆ. ಫಸ್ಟ್ ವಿಡಿಯೋ ಓಕೆ ಮಗಳು ಮಾಡು ಮಾಡು. ಇಲ್ಲಿಂದ ಕವರ್ ಆಗ್ಬೇಕು. ಇಲ್ಲ ಝೂಮಿಂಗ್ ಝೂಮ್ ಔಟ್ ಮಾಡ್ತೀನಿ. ಅದೆಲ್ಲ ಮಾಡೋಕ್ಕಾಗಲ್ಲ ನಮ್ದು ಹೆಂಗೆ ಹೋಯ್ತು. ಚಿನ್ನ ಬೈಕ್ ಬತ್ತಾದೆ. ನೀನು ಯಾರನ್ನು ತೋರಿಸ್ತಾ ಇದೆಯಾ? ನಾನು ಬಂದು ಮಲ್ಕೊಬಿಟ್ಟಿದ್ದೆ. 7-7:30 ಎದ್ದೆ. ಎದ್ದು ಟಿ ಬಿ ಸಿ ಮಾಡಿಕೊಡು ಅಂತ ಅಪ್ಪಾಜಿ ಟಿ ಬಿ ಸಿ ಮಾಡಿಕೊಟ್ಟೆ. ಇಲ್ಲಿ ಏನಕ್ಕೆ ಏನು ಗೊತ್ತಿಲ್ಲ, ನನ್ನ ಫೋನ್ ಮೋಸ್ಟ್ಲಿ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ. ನನ್ನ ವಾಯ್ಸೇ ಬರ್ತಾ ಇಲ್ಲ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಬೆಳಗ್ಗೆ ಬಸ್ಸಲ್ಲಿ ಕೂತಿದ್ದೀನಿ, ನಾನು ಡ್ಯೂಟಿಗೆ ಹೊರಟಿದ್ದೆ. ಈಗ ಬಸ್ಸಲ್ಲಿ ಕೂತ್ಕೊಂಡು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಏನಾದರೂ ಸ್ವಲ್ಪ ಬೇಡದಿರೋ ವಾಯ್ಸ್ ಬಂದರೆ ಇಗ್ನೋರ್ ಮಾಡಿ ಆಯಿತಾ? ಸೊ ನಿಮ್ಮ ಕಮೆಂಟ್ಗಳು ನೋಡಿ ನನಗಂತೂ ತೀರಾ ಬೇಜಾರಾಗಿ ಹೋಗ್ಬಿಟ್ಟೈತಿ. ನಿನ್ನಂಗೆ ಆಡಲ್ಲ ಚಾಂದು ಅಂದರೆ ಎಲ್ಲರೂ ಒಂದೇ ಥರ ಇರಲ್ಲ. ಏನಕ್ಕೆ ಹಂಗೆ ಇದು ಮಾಡ್ತೀರಾ? ಅವಳು ವೀಡಿಯೋ ಹಿಂದೆ ಎಷ್ಟು ಮಾತಾಡ್ತಾಳೆ, ಎಷ್ಟು ಇದು ಮಾಡ್ತೀವಿ ಅಂತ ಗೊತ್ತಾ? ಅವಳು ವೀಡಿಯೋಗೆ ಬಂದಾಗ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಒಂಥರ ಅವಳಿಗೆ ಮಾತಾಡೋಕೆ ಗೊತ್ತಾಗಲ್ಲ. ಅವಳು ಹೇಳ್ತಿದ್ಲು ನನಗೆ ಕ್ಯಾಮ್ರಾ ಫೀವರ್ ಇದೆ, ಕ್ಯಾಮ್ರಾ ಮುಂದೆ ಬಂದರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅಂತ ಹೇಳಿ. ಬಟ್ ಅವಳು ನಾರ್ಮಲ್ ಆಗಿದ್ದಾಗ ನನ್ನ ಥರನೇ ಮಾತಾಡ್ತಾಳೆ, ನನ್ನ ಥರನೇ ಆಡ್ತಾ ಇರ್ತಾಳೆ. ನಾವು ಅಕ್ಕ ತಂಗಿರು ಹೇಗಾದರೂ ಇರ್ತೀವಿ. ನಿಮ್ಗೆ ಏನ್ರಿ ಸಮಸ್ಯೆ? ನಿಮ್ಮ ಥರ ಆಡಲ್ಲ ಅಂದರೆ ಎಲ್ಲ ಬೆರಳು ಒಂದೇ ಥರ ಇರುತ್ತಾ? ನಿಮ್ಮ ಮನೆ ಅಕ್ಕ ತಂಗಿರೆಲ್ಲ ನೀವು ಒಂದೇ ಥರ ಇರ್ತಾರ? ಇಲ್ಲ ತಾನೇ, ಬೇರೆ ಥರ ಇರ್ತೀರ ತಾನೇ? ಇಷ್ಟ ಇಲ್ಲ ಅಂದರೆ ನೋಡಿಬಿಡಿ ವಿಡಿಯೋನ. ಸುಮ್ಮನೆ ಏನಕ್ಕೆ ಎಲ್ಲ ಫುಲ್ ವಿಡಿಯೋ ನೋಡ್ತೀರಾ, ಬಂದು ಇಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತೀರಾ? ಅದ್ರಲ್ಲಿ ನಮ್ಮ
ಫ್ಯಾಮಿಲಿಗೆ ಏನೂ ಸಮಸ್ಯೆಗಳಿಲ್ಲ ಆಯಿತಾ. ನಾವು ಈ ಥರ ಇರೋದ್ರಿಂದ ನೀವು ಏನಕ್ಕೆ ಆ ಥರ ಅನ್ಕೋತೀರಾ, ನೀವು ಏನಕ್ಕೆ ಆ ಥರ ಕಮೆಂಟ್ ಮಾಡ್ತೀರಾ? ನಿಮ್ಮ ಫ್ಯಾಮಿಲಿ ಯಾರೂ ಈ ಥರ ಇರಲ್ವಾ? ಹಾಗಿದ್ರೆ ಗೂಬೆಗಳಂಗಿರ್ತಾರ? ಒಬ್ಬೊಬ್ಬರೇ ಇಬ್ಬಿಬ್ಬರೇ ಇರೋದ್ರೆ ಚಂದನಾ, ಅಥವಾ ಹೀಗೆಲ್ಲ ಒಟ್ಟಿಗೆ ಇರೋದು, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಚಂದನಾ? ಏನಕ್ಕೆ ಒಬ್ಬೊಬ್ಬರೇ ಇದ್ರೂ ಒಬ್ಬೊಬ್ಬರೇ ಇರ್ತೀರಾ, ಜನಗಳ ಜೊತೆ ಇರಲ್ಲ, ಹಾಗೆ ಹೀಗೆ ಅಂತ ಅದಕ್ಕೂ ಮಾತಾಡ್ತಾರೆ. ಅಥವಾ ನಾವೆಲ್ಲ ಬಾಂಡಿಂಗ್ ಚೆನ್ನಾಗಿದ್ದು ಜೊತೆಯಲ್ಲಿದ್ದರೆ ಹಿಂಗೆ ಅಂತೀರ. ಅದ್ರ ಅವಶ್ಯಕತೆ ಏನಿದೆ? ಇಷ್ಟ ಆದರೆ ವಿಡಿಯೋ ನೋಡಿ, ಇಷ್ಟ ಆಗಿಲ್ವ ಸ್ಕಿಪ್ ಮಾಡಿ ಬಿಸಾಕಿ. ಸುಮ್ಮನೆ ಒಂದು ಹನಿನೂ ಬಿಡ್ದಂಗೆ ವಿಡಿಯೋ ನೋಡೋದು, ಬಂದು ಕಮೆಂಟ್ ಹಾಕೋದು. ನಾನು ಸ್ವಾಗತ್ ಅವರು ಮಧ್ಯಾಹ್ನ ಕೇಳ್ತಾ ಇದ್ದೆ, ಅವರಿಲ್ಲ ಯಾಕೆ ಏನಾಯಿತು ಅಂತಿದ್ರು. ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ ಅದಕ್ಕೆ ಅಂದೆ. ಬಟ್ ಅಲ್ಲಿ ಅದ್ರ ಬಗ್ಗೆ ತುಂಬ ಡೀಪಾಗಿ ನಮಗೆ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ. ಬಿಕಾಸ್ ನಾವು ರೀಲ್ಸ್ ಶೂಟ್ ಮಾಡ್ತಾ ಇದ್ದೋ, ಅವರು ಕ್ಯಾಮ್ರಾ ಇಟ್ಕೊಂಡಿದ್ರು. ನೋಡೋಣ ಇವಾಗ ಮನೆಗೆ ಬಂದು ಮತ್ತೆ ಕೇಳ್ತೀನಿ. ನಿಜವಾಗ್ಲೂ ಅವ್ರಿಗೆ ಅಷ್ಟು ಅನ್ಕಂಫರ್ಟಬಲ್ ಆದರೆ ಅವ್ರು ಬರೋದು ಇಲ್ಲ, ನಾನು ಮಾಡಲ್ಲ. ನೀವು ನೋಡಿದ್ದೀರಾ ಜಾಸ್ತಿ ನಾನು ಬ್ಲಾಗ್ಸಲ್ಲಿ ಯಾರಾದ್ರೂ ತೋರಿಸ್ತೀನಿ, ನಾನು ಯಾರನ್ನೂ ತೋರಿಸಲ್ಲ. ಬಿಕಾಸ್ ಅವ್ರಿಗೂ ಒಂದು ಪ್ರೈವೇಸಿ ಇರುತ್ತೆ. ಅಥವಾ ಪಬ್ಲಿಕ್ನೂ ನಾನು ಜಾಸ್ತಿ ತೋರ್ಸೋಕೆ ಹೋಗಲ್ಲ ನನ್ನ ಬ್ಲಾಗಲ್ಲಿ. ಏನಾದರೂ ಮಿಸ್ಸಾಗಿ ಅಕ್ಕಪಕ್ಕ ಇದ್ದವ್ರು ಏನಾದ್ರು ಮಿಸ್ಸಾಗಿ ಬಂದಂಗೆ ನನ್ಗೆ ಗೊತ್ತಾಗುತ್ತೆ. ಯಾರಾದರೂ ಇಷ್ಟ ಆಗಿದ್ರೆ ಹೊಸೊಬ್ರು ನಾನು ಮೀಟ್ ಮಾಡಿದಾಗ ಕೇಳ್ತೀನಿ, ಆ ವಿಡಿಯೋ ಮಾಡ್ಕೋಬೋದಾ ಅಂತ ನಾನು ಕೇಳ್ತೀನಿ. ಮಾಡ್ಕೊಳ್ಳಿ ಅಂದ್ರೆ ಅಷ್ಟೇ ಮಾಡ್ಕೋತೀನಿ, ಬೇಡ ಅಂದರೆ ನಾನು ಮಾಡ್ಕೊಳ್ಳಲ್ಲ. ಆ್ಯಂಡ್ ಸ್ವಾಗತ್ ಅವರು ತುಂಬ ಫ್ರೀ ಆಗಿದ್ದಾರೆ, ನಮ್ಮ ಜೊತೆ ಕ್ಲೋಸ್ ಆಗಿದ್ದಾರೆ ಆ್ಯಂಡ್ ಕ್ಯಾಶುಯಲ್ ಆಗಿ ನೆಟ್ಕೋತಾರೆ. ಅವರಿಗೆ ಆ್ಯಕ್ಚುಲಿ ಮದುವೆಗಿಂತ ಮುಂಚೆನೇ ವೀಡಿಯೋಗೆ ಬರೋರು ನನ್ನ ಜೊತೆಲಿ. ಬಟ್ ನಾನೇ ಇಲ್ಲ ಸ್ವಾಗತ್ ಅವರೇ, ನಾನು ತೋರಿಸಲ್ಲ ನಿಮ್ಮನ್ನು, ಮದುವೆ ದಿನನೇ ತೋರಿಸ್ಬೇಕು. ಬಿಕಾಸ್ ಬೇಡ ಸೋಷಿಯಲ್ ಮೀಡಿಯಾ ಹೆಂಗಿರುತ್ತೋ ಬೇಡ ಮದುವೆ ಆಗಿಬಿಡ್ಲಿ ಅಂತ. ಅಂದರೆ ನಾನು ವೀಡಿಯೋ ಮಾಡಬೇಕಾದ್ರೆ ಅವ್ರ ಪಕ್ಕಕ್ಕೆ ಸೈಡ್ಗೆ ಹೋಗೋರು. ಬಿಕಾಸ್ ನಾನು ವೀಡಿಯೋದಾಗ ತೋರಿಸಲ್ಲ ಅಂತ ಅವರಿಗೂ ಗೊತ್ತಿತ್ತು. ಸೊ ಆದಷ್ಟು ಸೈಡ್ಗೆ ಹೋಗ್ಬಿಡೋರು ನಾನು ವೀಡಿಯೋ ಮಾಡಬೇಕಾದ್ರೆ. ಆ್ಯಂಡ್ ಹೀ ಈಸ್ ವೆರಿ ಸಪೋರ್ಟಿವ್. ಸೊ ನಮಗೆ ಏನೂ ಸಮಸ್ಯೆ ಇಲ್ಲ, ನಾವೆಲ್ಲ ಆರಾಮಾಗಿದ್ದೀವಿ, ಚೆನ್ನಾಗಿದ್ದೀವಿ. ಅವ್ರ ಪ್ರೈವೇಸಿ ಏನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಒಂದು 20 ನಿಮಿಷ ವೀಡಿಯೋ ನೋಡಿ ಏನು ಜಡ್ಜ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಬನ್ನಿ ಸದ್ಯಕ್ಕೆ ಮೊಸರು ಒಗ್ಗರಣೆ ಮಾಡ್ಬಿಟ್ಟು ರೈಸ್ ಮಾಡೋಣ. ಅವರು ಒಂದು 8 ಗಂಟೆ 8:15 ಹೆಂಗೆ ಬರ್ತಾರೆ. ಆಲ್ಮೋಸ್ಟ್ 6:15 ಹೋಗಿದ್ದಾರೆ. ಅವರು ಬಂದುಬಿಡ್ಲಿ, ಅವ್ರ ಹತ್ರನೇ ಅದೇನು ಕೇಳ್ಬಿಡೋಣ. 8 ಗಂಟೆ 17 ನೋಡಿ. ಅನ್ನಕ್ಕಿಟ್ನ ಅದು ನೀರು ಕಡಿಮೆ ಐತೆ ಏನೋ ಗೊತ್ತಿಲ್ಲ. ಅನ್ನ ಸ್ವಲ್ಪ ಅಂಡಿ ಹಿಡಿದ್ಬಿಟ್ಟು ನೋಡಿ ಈ ಥರ ಆಗೈತೆ. ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ರೈಸ್ಗೆ ಇಟ್ಟೆ. ಅವಂಗೆ ಊಟ ಹಾಕೊಟ್ಟೆ, ಅವ್ನ ಊಟ ಆಯಿತು. ಕೃತಿಗೆ ಊಟ ಹಾಕ್ಕೊಟ್ಟಿದ್ದೀನಿ. ನಾನು ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ. ಮೊಸರು ಒಗ್ಗರಣೆ ಮಾಡಿದೆ, ಸ್ವಲ್ಪ ಸಾಂಬಾರಿತ್ತು. ಏನಮ್ಮ ಏನಾಗಲ್ಲ ತಿನ್ಪಪ್ಪ. ನೋಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅನ್ನ ಸೀದೋಗಿರೋ ಸಿಗ್ತದೆ ಬಾಯಿಗೆ ಅಂತ. ಈಗ ಊಟ ಮುಗಿಸ್ಕೊತೀನಿ ಫ್ರೆಂಡ್ಸ್. ನನ್ನ ತಂಗಿಯವರು ಗೋಪಿ ಅಣ್ಣ ಅವ್ರ ಮನೆ ಊಟಕ್ಕೆ ಕರೆದಿದ್ರು ಔತಣಕ್ಕೆ ಅಂತ ಹೇಳಿ. ನೈಟ್ ಊಟಕ್ಕೆ ಹೋಗಿದ್ರು. ಗೊಬ್ಳಿಯಿಂದ ಬಂದು ನಾನು ಮಲ್ಕೊಬಿಟ್ಟಿದ್ದೆ, ಅವ್ರು ಊಟಕ್ಕೆ ಹೋಗಿದ್ರು. ಏನಂತ ಹೇಳಿದ್ರೆ ನಾವು ಚೆನ್ನಾಗೇ ಇದ್ದೀವಿ, ಇದೆಲ್ಲ ನೆಗೆಟಿವ್ ಕಮೆಂಟ್ ಹಾಕೋದನ್ನ ಬಿಡಿ. ಆಮೇಲಿಂದ ಅಂತಾರೆ ಅಳಿಯನ ಕೈಲಿ ಕೆಲಸ ಮಾಡಿಸ್ತೀರಾ ಅಂತ. ನಾವು ಸ್ವಾಗತ್ ಅವ್ರನ್ನ ಹೋಗಿ ಅಂದ್ರೂ ಇಲ್ಲ, ನಮ್ಮನೆ ಹೆಣ್ಮಕ್ಳಿಲ್ಲ, ನಮ್ಮನೆ ನಮ್ಮಮ್ಮಂಗೆ ನಾನೇ ಚಕ್ಲಿ ಎಲ್ಲ ಹಬ್ಬಕ್ಕೆಲ್ಲ ತಿಂಡಿ ಎಲ್ಲ ಬೇಯಿಸೋದು, ಆ ಥರ ಏನೂ ಅಂದ್ಕೋಬೇಡಿ, ಫ್ರೀಯಾಗಿರಿ ಅಂತ ನಮ್ಮಮ್ಮ ಎಷ್ಟೇ ಬೇಡ ಅಂದರು ನಾವು ಬೇಡ ಅಂದರು ಸ್ವಾಗತ್ ಅವರೇ ಹೇಳಿದ್ದು. ಅದಾದಮೇಲೆ ನಾನು ಆ ಥರ ಏನೂ ಅನ್ಕೋಬೇಡಿ, ಆ ಥರ ಈ ಥರ ಅಂತ ಅವರೇ ನಮಗೆ ಹೇಳಿ ಒತ್ಕೊಡ್ತೀನಿ, ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಹೆಲ್ಪ್ ಮಾಡಿಕೊಟ್ಟಿದ್ದು. ಆಮೇಲೆ ಕಮೆಂಟ್ ಹಾಕ್ತೀರಾ ಅಳಿಯ ಕೆಳಗೆ ಕೂತವ್ರೆ, ಅತ್ತೆ ಮೇಲೆ ಕೂತವ್ರೆ, ಏನು ಅಳಿ ಮೈಯತನ ಮಾಡ್ತಾಯಿದ್ದೀರಾ ಅಂತ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನ್ರಿ? ಸ್ವಾಗತ್ ಅವ್ರಿಗೆ ಪ್ರಾಬ್ಲಮ್ ಇಲ್ಲ, ಅವ್ರ ಮನೆಯವ್ರಿಗೂ ಪ್ರಾಬ್ಲಮ್ ಇಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ತಂಗಿಗೂ ಪ್ರಾಬ್ಲಮ್ ಇಲ್ಲ. ನಾವೆಲ್ಲ ಆರಾಮಾಗಿ ಒಂಥರ ಕುಟುಂಬದ ಥರ ಒಂಥರ ಚೆನ್ನಾಗಿ ಆರಾಮಾಗಿದ್ದೀವಿ. ನಿಮಗೇನು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಬಿಡಿ ವೀಡಿಯೋನ. ಇನ್ನೂ ಯಾವ ಕಾಲದಲ್ಲಿದ್ದೀರಾ? ಸ್ವಾಗತ್ ಅವರು ಕೆಳಗಡೆ ಕೂತವ್ರೆ, ಅತ್ತೆ ಮೇಲ್ಗಡೆ ಕೂತವ್ರೆ ಅಂತ. ಅತ್ತೆನೂ ತಾಯಿ ಥರನೇ ತಾನೇ. ನಮ್ಮಮ್ಮ ಮಂಡಿ ನೋವು ಐತೆ, ನಮ್ಮಮ್ಮ ಮೇಲೆ ಕೂತೈತೆ. ಸ್ವಾಗತನ ನಾವು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಬೇಕು ನಾವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ದೀವಿ. ಅವ್ರು ನಮ್ಮ ಜೊತೆ ಹೇಗಿರಬೇಕು ಆ ಥರ ಇರ್ತಾ ಇದ್ದಾರೆ. ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ, ಏನೇನೋ ಮಾತಾಡಬೇಡಿ. ನೀವು ಹಾಕೋ ಕಮೆಂಟ್ಗಳು ಮೋಸ್ಟ್ಲಿ ನಮ್ಮ ಅಮ್ಮಂಗೆ ಏನಾದರೂ ಓದೋ ಥರ ಬಂದಿದ್ದರೆ ನಮ್ಮಮ್ಮ ಎಷ್ಟು ಬೇಜಾರು ಮಾಡ್ಕೊಳ್ಳೋದು. ಪಾಪ ಅವ್ರಿಗೇನು ಗೊತ್ತಾಗಲ್ಲ. ನಾವಿಲ್ಲಿ ಬೇಜಾರು ಮಾಡ್ಕೊಂಡು ಸಾಯಬೇಕು. ನಿಮ್ಮನ್ನು ನೋಡಿ ಅಷ್ಟು ಹಿಂಸೆಯಿಂದ ನೋಡಿ ಅಂತ ಯಾರು ಹೇಳೋದು? ಅದೆಲ್ಲ ಏನು ಕಮೆಂಟು? ನೀವು ಅತ್ತೆ ಆದವರು ಮೇಲೆ ಕೂತವ್ರೆ, ಮಳಿಯ ಕೆಳಗೆ ಕೂತವ್ರೆ, ಏನು ಅಳಿಮಯ್ಯತನ ಮಾಡ್ತೀರಾ ಅಂತ. ಅದನ್ನೆಲ್ಲ ಕಟ್ಕೊಂಡು ನಿಮಗೇನೋ ನಮ್ಮನೆ ವಿಚಾರ ಕಟ್ಕೊಂಡು ನಿಮಗೇನು ಇಷ್ಟ ಇಲ್ಲ ಅಂದರೆ ನೋಡಬೇಡಿ, ಬುಟಾಕಿ. ಎಷ್ಟು ಸಲ ಅಂತ ಹೇಳೋದು? ನನಗೂ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತೆ. ಇಷ್ಟೇ ಫ್ರೆಂಡ್ಸ್ ವಿಷಯ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಿಮ್ಗೆ ಯಾರಿಗೂ ಹೇಳಲಿಲ್ಲ, ನೆಗೆಟಿವ್ ಕಮೆಂಟ್ ಮಾಡಿದವ್ರಿಗೆ ಹೇಳಿದೆ. ನೀವು ಬೇಜಾರು ಮಾಡ್ಕೋಬೇಡಿ, ನಮಗೂ ಒಂದು ತಾಳ್ಮೆ ಅನ್ನೋದಿರುತ್ತೆ. ತಾಳ್ಮೆ ಕೆಟ್ಟಾಗ ನಮ್ಮ ಬಾಯಲ್ಲೂ ಕೂಡ ಕೆಲವೊಂದು ಪದಗಳು ಬಂದೇ ಬರುತ್ತೆ. ನನ್ನ ವಿಚಾರವಾಗೂ ಹಂಗೆ ಆಡ್ತೀರಾ, ಅತಿಯಾಗಾಡ್ತೀಯ ಅಂತ. ನಾನೇನು ನಿಮ್ಮನೆ ಬಂದು ಉಣ್ತಾ ಇದ್ದೀರಾ, ನೀವೇನಾದ್ರು ಸಾಕ್ತಾ ಇದ್ದೀರಾ? ನನ್ನ ಜಡ್ಜ್ ಮಾಡೋಕ್ಕೆ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಕೆಲಸಗಳನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ.